ಮಾಡಲಿಕ್ಕೆ ಹೊರಟಿದ್ದೀವಿ. ಅಲ್ರಿ ಕಳೆದ 3-4 ವರ್ಷಗಳಿಂದ ಅದರಲ್ಲೂ ಈ ಇಡೀ ದೇಶವನ್ನು ಸುತ್ತಿದಾಗ ಯಾವ ವಿಷಯ ತಗೊಂಡು ನೋಡ್ರಿ ರಾಹುಲ್ ಗಾಂಧಿ ಅವರು. ಜಾತಿ ಗಣತಿ ಅಲ್ಲ, ಜಾತಿ ಗಣತಿ ಆಗಲೇಬೇಕು, ಜನಗಣತಿ ಆಗಲೇಬೇಕು, ಜಾತಿ ಗಣತಿ ಆಗಲೇಬೇಕು ಅಂತ ಮೇಲೆ ನಿಂತವ್ರು ಯಾರು? ರಾಹುಲ್ ಗಾಂಧಿ ಮತ್ತು ಅವ್ರ ಜೊತೆಗಾರರು. ಹೌದು, ಇಂದಿರಾ ಕಾಂಗ್ರೆಸ್ ಆಗಿರ್ಬೋದು, ರಾಜೀವ್ ಗಾಂಧಿ ಕಾಂಗ್ರೆಸ್ ಆಗಿರ್ಬೋದು, ಅವರು ಆಸ್ಪತ್ರೆ ಕೊಡಲಿಲ್ಲ ಜಾತಿ ಗಣತಿಗಾಗಿರ್ಬೋದು, ಇನ್ನೊಂದಕ್ಕಾಗಲಿ. ಅದರ ಪರಿಣಾಮ ಇವತ್ತು ಊಟ ಮಾಡಲಿಕ್ಕೆ ಶುರು ಮಾಡಿದರು. ವಿಶೇಷವಾಗಿ ಇಲ್ಲಿ ಪ್ರಾದೇಶಿಕ ಪಕ್ಷಗಳು ಬೆಳೆಯೋದಕ್ಕೆ ಜಾತಿ ಕಾರಣ. ಉತ್ತರ ಪ್ರದೇಶ ಮತ್ತು ಬಿಹಾರಗಳಲ್ಲಿ ಜಾತಿ ರಾಜಕಾರಣ ಮಾಡೋದ್ರಿಂದಾಗೇ ಅಲ್ಲಿ ನಮ್ಮ ಕಾಂಗ್ರೆಸ್ ನಮ್ಮ ಏನಪ್ಪ ಅಂತಂದ್ರೆ ಲಾಲು ಪ್ರಸಾದ್ ಯಾದವ್, ನಿತೀಶ್ ಕುಮಾರ್, ಅಖಿಲೇಶ್ ಯಾದವ್ ಅವ್ರ ತಂದೆ ಮುಲಾಯಮ್ ಯಾದವ್ ಇವರೆಲ್ಲ ಅಧಿಕಾರ ಬಿಟ್ಕೊಳ್ಳುವಂಥ ಪ್ರಸಂಗ ಬೆಳೀತಲ್ಲ. ಅಲ್ಲಿ OBC ಶುರು ಆಗಿಬಿಡ್ತು 2 ರಾಜ್ಯಗಳಲ್ಲಿ. ಅದ್ರ ಪರಿಣಾಮ ಬೇರೆ ಬೇರೆ ರಾಜ್ಯಗಳಲ್ಲಿ, ಉತ್ತರ ಭಾರತ ಅನೇಕ ರಾಜ್ಯಗಳಲ್ಲಿ ಆಯಿತು. ಇದು ಜಾತಿ ನೆಲೆಗಟ್ಟಲೆ ವ್ಯವಹಾರ ಆಗ್ತಾ ನೋಡೋದು. ಅದರಲ್ಲೂ ಜಾತಿ ಹುಟ್ಟಿನಿಂದ ಬಂದು ಸಾಯುವವರೆಗೂ ಜೊತೆಯಾಗಿ ಹೋಗುವಂಥದ್ದು ಅಂತ ಸ್ವತಃ BJPಗರು ಮಾತಾಡಿದರು, ಇನ್ನೊಬ್ಬರು ಮಾತಾಡಿದರು. ಈ ಜಾತಿಗಳಿಂದ ಸಮಾಜವನ್ನು ಹೊಡಿದಾಗಲಿ ಹಿಂದೂ ಧರ್ಮವನ್ನು ಹೊಡಿದು ಬೇಕಾಗಿಲ್ಲ ಅಂತ ಹೇಳಿದರು. ಇವತ್ತು ಏಕಾಏಕಿ ಜಾತಿ ಗಣತಿಗೆ ಆಸ್ಪತ್ರೆ ಕೊಡ್ತಾ ಇದ್ದಾರೆ. ಕಾರಣ ಇಷ್ಟ, ಅದರಲ್ಲಿ ಏನು ಅಂಥ ಓಪನ್ ಸೀಕ್ರೆಟ್ ಏನೂ ಇಲ್ಲ, ಗೊತ್ತಿದ್ದೆಲ್ಲರಿಗೂ. ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲಿ ಜಾತಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಜಾತಿ ಬಿಟ್ಟಲ್ಲಿ ಏನೂ ವ್ಯವಹಾರ ಆಗೋದಿಲ್ಲ. ಮತ್ತು ಕೊನೆಯ ಎಲೆಕ್ಷನ್ದಲ್ಲಿ, ಲಾಸ್ಟ್ ಎಲೆಕ್ಷನ್ದಲ್ಲಿ ಉತ್ತರ ಪ್ರದೇಶ ಆಗಲಿ ಇನ್ನುಳಿದ ಕಡೆ ಆಗಲಿ ಈ ಜಾತಿಯ ಆಧಾರದ ಮೇಲಿನ ಕಾಂಗ್ರೆಸ್ ಮತ್ತು ಇಂಡಿಯಾ ಗಠಬಂಧನ ಹೆಚ್ಚಿನ ಪ್ರಮಾಣದಲ್ಲಿ ಮತಗಳನ್ನು ಪಡೆದು ವಿರೋಧ ಪಕ್ಷ ಇವತ್ತು ನಿಂತಿದ್ದಾವ. ಈ ಸಲನೂ ಏನಾದರೂ ಜಾತಿಯನ್ನು ಬಿಟ್ಟುಕೊಟ್ರೆ ಅವ್ರು ಬೆಳೀತಾರೆ ಅನ್ನೋಂಥ ಕನ್ಫರ್ಮೇಷನ್ ಫುಲ್ ಆಗಿಬಿಟ್ಟದ. ಅದರಲ್ಲಿ ಬಿಹಾರ ಚುನಾವಣೆಗಳಂತೂ ಜಾತಿ ಬಿಟ್ಟು ಮತ್ತೊಂದಿಲ್ಲ. ಇದೆಲ್ಲ ನೆಲೆಯಲ್ಲಿ ನಮ್ಮ ಬುದ್ಧಿವಂತ ಮೋದಿಯವರು ಇವತ್ತು ಇಲ್ಲ ಜಾತಿ ಗಣತಿ ಆಗಬೇಕು ಅನ್ನುವಂಥದ್ದು ಒಂದು ಅಂದ್ಬಿಟ್ರು. ಅಂದಿದ್ದು ಸರಿ ಅದ. ಇದು ಎಲ್ಲರೂ ಸ್ವಾಗತ ಮಾಡಿದ್ದಾರೆ. ಇದನ್ನು ವಿಶೇಷವಾಗಿ ರಾಹುಲ್ ಗಾಂಧಿ ಭಾಳ ಸ್ವಾಗತ ಮಾಡಿದ್ರು. ಇಲ್ಲ ಒಳ್ಳೆ ಹೆಜ್ಜೆ ಇಟ್ಟಿದ್ದಾರೆ. ನಿಜವಾಗಿ ಟೀಕೆ ಮಾಡ್ಬೇಕಾಯ್ತು, ನಮ್ಮದು ಹಾಗೆ ಹೀಗೆ ಹೇಳ್ಬೇಕಾಯ್ತು. ಆಗ ಹೋಗಲಿಲ್ಲ ಅವ್ರು. ಗಂಭೀರವಾಗಿ ಹೌದು ಒಳ್ಳೆ ಕೆಲಸ ಮಾಡಿದಿರಿ, ಯಾವಾಗ ಮಾಡಿದ್ರಿ ಟೈಮ್ ಫಿಕ್ಸ್ ಮಾಡೋದಕ್ಕೆ ಹಾಗೆ ಹೇಳೋದು ಬೇಕಾಗಿಲ್ಲ. ಈಗಿನ ದಿನಗಳಿಂದ ಆಗುವುದಿಲ್ಲ.